ಅವರೆಕಾಳಲ್ಲಿ ಏನು ಮಾಡ್ತೀರಾ? ಅವರೆಕಾಳು ಹುಸ್ಲಿ ಅಂತ ಮಾಡ್ಕೊಳ್ತೀವಿ. ಅವರೆಕಾಳು ಹುಸ್ಲಿ ಮಾಡೋದಕ್ಕೆ ಫಸ್ಟ್ ಅವರೆಕಾಳೆಲ್ಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದರಲ್ಲಿ ನೀರಿಂದ ತೆಗೆದು ಈ ಥರ ಒಂದು ಇದ್ರಲ್ಲಿ ಸೋಸ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಇದು ಅರ್ಧ kg ಅವರೆಕಾಳು, ಹಸಿ ಅವರೆಕಾಳು ಇಟ್ಕೊಂಡಿರೋದು. ಅದಕ್ಕೆ ಒಂದು 4 ದೊಡ್ಡ ಈರುಳ್ಳಿ, ಅಂದರೆ ಈಕ್ವಲ್ ಕ್ವಾಂಟಿಟಿ ಈರುಳ್ಳಿ ಹಾಕ್ತೀರಾ? ಈಕ್ವಲ್ ಕ್ವಾಂಟಿಟಿ, ಸ್ವಲ್ಪ ಹೆಚ್ಚೇ ಹಾಕಬೇಕು. ಅರ್ಧ kg ಅವರೆಕಾಳಿಗೆ ಅರ್ಧ kg ಈರುಳ್ಳಿ ಹಾಕಿದ್ದೀರಾ? ಏನಕ್ಕೆ ಅಷ್ಟೊಂದು ಈರುಳ್ಳಿ ಹಾಕೋದು? ಅದು ಗ್ಯಾಸ್ ಹೋಗುತ್ತೆ ಅಂತ, ಇಲ್ಲ ಅಂದರೆ ಗ್ಯಾಸ್ ಆಗುತ್ತೆ ಅದಕ್ಕೆ. ಓಕೆ, ಸರಿ. ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂಗೆ ಆಯಿತು. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ. ಎಷ್ಟು ಬೆಳ್ಳುಳ್ಳಿ ಹಾಕಿದ್ದೀರಾ? 2 ಇಡೀ ಬೆಳ್ಳುಳ್ಳಿ ಹಾಕಿದ್ದೆ, ಸಣ್ಣಗೆ ಚೂರು ಮಾಡ್ಬಿಟ್ಟು ಹಾಕೊಳ್ಳೋದು. ಆಯಿತು. ಎಲ್ಲ ಹಸಿನೇ ಹಾಕೋಬೇಕು. ಆಮೇಲೆ ಹಸಿ ಕರ್ಬೇವಿನ ಸೊಪ್ಪು 4 ಕಡ್ಡಿ ಹಾಕಿದ್ದೀರಾ? 4 ಕಡ್ಡಿ ಕರ್ಬೇವಿನ ಸೊಪ್ಪು. ಇದಕ್ಕೆ ಇವಾಗ ಬೇರೆ ಇನ್ನೇನು ಹಾಕಬೇಕು? ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆಮೇಲೆ ಉಪ್ಪು, ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಬೇಕು. ಆಯಿತು, ತೋರಿಸ್ಕೊಡಿ. ಕೊತ್ತಂಬರಿ ಸೊಪ್ಪು ಇಷ್ಟೊಂದು ಹಾಕ್ತೀರಾ? ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಾಗೆ ಹಾಕಬೇಕು, ಅದು ಚೆನ್ನಾಗಾಗುತ್ತೆ. ಕೊತ್ತಂಬರಿ ಸೊಪ್ಪು ಹೆಚ್ಚು ಹಾಕೋದಷ್ಟು ಎಲ್ಲ ಒಂದು ಸ್ವಲ್ಪ ಹೆಚ್ಚಿಗೆನೇ ಹಾಕಬೇಕು. ಇದಕ್ಕೆ ಗ್ಯಾಸ್ ಎಲ್ಲ ಇದಾಗುತ್ತೆ, ಇಲ್ಲಾಂದರೆ ಗ್ಯಾಸ್ ಆಗುತ್ತೆ. ಸೊ ಅವರೆಕಾಳು ಗ್ಯಾಸ್ಟ್ರಿಕ್ ಫೀಲಿಂಗ್ ತೆಗಿಯೋದಕ್ಕೆ ಇದಿಷ್ಟನ್ನ ಎಕ್ಸ್ಟ್ರಾ ಹಾಕ್ತೀರಾ? ಎಕ್ಸ್ಟ್ರಾ ಹಾಕೋದು, ಹೌದು. ಇನ್ನೇನು ಹಾಕ್ತೀರಾ ಇದಕ್ಕೀಗ? ಒಂದು ದೊಡ್ಡ ಸೌಟ್ ಆಗೋಷ್ಟು ಎಣ್ಣೆ ಹಾಕ್ಬೇಕು ಅದಕ್ಕೆ. ಟೇಬಲ್ ಸ್ಪೂನಾ? ಆಮೇಲೆ 1 ಸ್ಪೂನ್ ಅರಿಶಿನ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಯಿತು. ಆಮೇಲೆ ಬೇಕಾದ್ರೆ ಉಪ್ಪು ಆ್ಯಡ್ ಮಾಡ್ಕೊಬೇಕು. ಆಮೇಲೆ ಇದನ್ನೆಲ್ಲ ಕಲಿಸ್ಕೊತಾ ಇದ್ದೀರಾ? ಇದನ್ನೆಲ್ಲ ಕಲಿಸ್ಕೊಂಡು ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಡೋದು. ಈಗ ಇದನ್ನು ಬೇಯಕ್ಕೆ ಇಡ್ತೀರಾ? ಎಷ್ಟೊತ್ತು ಬೇಯುತ್ತಿದ್ದು? ಅದೊಂದು 1/4 ಗಂಟೆ ಬೇಕಾಗುತ್ತೆ, 10 ನಿಮಿಷ. ಏನು ಮಧ್ಯದಲ್ಲಿ ನಿಮ್ಮ ಅತ್ತೆ ವಾಯ್ಸು ಕೇಳುತ್ತೆ. ಆಯಿತು, ಹಾಕಿ. ಸ್ವಲ್ಪ ಒಂದು ಹೌದಲ್ವಂದ್ರೆ ಸ್ವಲ್ಪ ನೀರು ಚಿಮ್ಕಿಸ್ಬೇಕಷ್ಟೆ. ಸರಿ. ಆಮೇಲೆ ಚೆನ್ನಾಗಿ ಒಂದು ಸತಿ ಕಲಿಸ್ಬಿಟ್ಟು ಈ ಥರ ಒಂದು ಭಾರವಾಗಿರೋ ಒಂದು ತಟ್ಟೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನೀರು ಹಾಕಿ ಬಿಡಬೇಕು. ಅಂದರೆ ಅದ್ರ ನೀರೆಲ್ಲ ಒಳಗಡೆ ಬೀಳೋ ಥರ. ಎಷ್ಟೊತ್ತು ಬೇಯಬೇಕೀಗ? 10 ನಿಮಿಷ ಬೆಂದರೆ ಸಾಕು, ಆಗುತ್ತೆ. ಮಧ್ಯದಲ್ಲಿ ಅರ್ಧ ಬೆಂದಾಗ ಚೂರು ಜೀರಿಗೆ ಮೆಂತ್ಯ ಪುಡಿ ಮಾಡಿಕೊಂಡು, ಹಸಿ ಜೀರಿಗೆ ಪುಡಿ, ಹಸಿ ಮೆಂತ್ಯ ಪುಡಿ. ಆಯ್ತು, ಅದನ್ನು ತೋರಿಸಿ ಒಂದು ಸಲ. ಈಗ ಅವರೆಕಾಳು ಬೇಯ್ತಾ ಇದೆ. ಅವರೆಕಾಳು ಬೇಯ್ತಾ ಇದೆ. ಆಯ್ತು, ಅದು 10 ನಿಮಿಷ ಆಗಿಲ್ಲ ಇನ್ನು. ಇದು ಫಸ್ಟ್ ಜೋರು ಉರಿ ಇಡಬೇಕು, ಆಮೇಲೆ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೋಬೇಕು. ಆವಾಗ ಅದೇ ನೀರಲ್ಲಿ ಬೇಯ್ಕೊಳ್ಳುತ್ತೆ. ಅಂದರೆ ಫಸ್ಟು ಮೀಡಿಯಮ್ ಇಟ್ರಿ, ಈಗ ಲೋಲ್ ಇಡ್ತಿದ್ದೀರಾ? ಫಸ್ಟ್ ಹೈ ಇಡಬೇಕು. ಹೈ ಇಡಬೇಕು, ಲೋ ಮಾಡಬಾರ್ದು. ಸರಿ. ಹೈ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಬೆಂದಿದೆ ಅಂತ ಕಾಣುವಾಗ ಹಬೆ ಬರುತ್ತೆ ಸೈಡಿಂದ ಎಲ್ಲ, ಆವಾಗ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇದು ಹಸಿ ಜೀರಿಗೆ ಮತ್ತು ಹಸಿ ಮೆಂತೆ. ಎಷ್ಟೆಷ್ಟು ಹಾಕಿದ್ದೀರಾ? ಅರ್ಧ ಸ್ಪೂನ್ ಮೆಂತೆ, 1 ಸ್ಪೂನ್ ಜೀರಿಗೆ. 1 ಸ್ಪೂನ್ ಜೀರಿಗೆ. ಇದನ್ನೇನು ಪುಡಿ ಮಾಡ್ತೀರಾ? ಹಸಿಯಾಗಿ ಪುಡಿ ಮಾಡಿ ಇಟ್ಕೊಂಡು ಒಂದು 2 ನಿಮಿಷ ಬಿಟ್ಟು ಇದಕ್ಕೆ ಹಾಕಿ, ಆಮೇಲೆ ಜೀರಿಗೆ ಮೆಂತೆ ಪುಡಿ ಹಸಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸರಿ. ನೋಡಿ ಇವಾಗ ಬೆಂದಿದೆ. ತಟ್ಟೆ ಮೇಲೆ ನೀರು ಹಾಕೋದೇನಕ್ಕೆ ಅಂದರೆ ಅದರದ್ದು ನೀರು ಹಬೆಯಾಗಿ ಬರೋ ನೀರು ಒಳಗಡೆನೇ ಬೀಳಲಿ ಅಂತ ಅನ್ನೋದಕ್ಕೆ
ತಟ್ಟೆ ಮೇಲೆ ನೀರು ಹಾಕೋದು. ಸರಿ, ಈಗೇನು ಮಾಡ್ತೀರಾ? ಇವಾಗ ಅದಕ್ಕೆ ಕಾಯಿ ಮತ್ತು ನೀವು ಜೀರಿಗೆ ಮೆಂತ್ಯ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕೋದು. ಜೀರಿಗೆ ಮೆಂತ್ಯ ಪುಡಿ ಹಾಕೋದೇನಕ್ಕೆ? ಅದು ಗ್ಯಾಸ್ ಹೊಡಿಯುತ್ತೆ ಅಂತ. ಯಾವುದೇ ಥರ ಗ್ಯಾಸ್ ಆಗಲ್ಲ. ಎಲ್ಲಾನು ಗ್ಯಾಸ್ ಹೊಡಿಯೋಕೆನಾ? ರುಚಿಗೆ ಹಾಕಲ್ವಾ? ರುಚಿಗೆ ಟೇಸ್ಟು ಕೊಡುತ್ತೆ, ಫ್ಲೇವರ್ ಕೊಡುತ್ತೆ ಮೆಂತ್ಯ. ಪ್ಲಸ್ ಹೊಟ್ಟೆನಲ್ಲಿ ಗ್ಯಾಸ್ ಆಗಲ್ಲ ಅಂತೀರಾ? ಗ್ಯಾಸು ಅಸಿಡಿಟಿ ಆಗೋರಿಗೆಲ್ಲ ಏನೂ ಆಗಲ್ಲ. ಯಾವುದೇ ಥರ ಯಾರಿಗೂ ತೊಂದರೆ ಆಗಲ್ಲ. ಹೆಲ್ತ್ ಕಾನ್ಷಿಯಸ್ ಇನ್ನೊಂದು. ಮೆಂತ್ಯ ಜೀರಿಗೆ ಎಲ್ಲ ಥರ ಒಳ್ಳೆಯದು. ಆಮೇಲೆ ಕಾಯಿ ಹಾಕೋದು. ಕಾಯಿ ಎಷ್ಟು ಹಾಕ್ತೀರಾ? ಕಾಯಿ ಒಂದು ಅರ್ಧ ಕಪ್ಪಷ್ಟು. ಚೆನ್ನಾಗಿ ಕೈ ಆಡಿ ಮತ್ತು ಮುಚ್ಚಿಡಿ. ಮತ್ತು ಅದೇ ಥರ ಮುಚ್ಚಿಡಿ ಇನ್ನೊಂದು 5 ನಿಮಿಷ ಅಷ್ಟೇ. ಆಮೇಲೆ ಅದ್ರ ಮೇಲ್ಗಡೆಗೆ ಲಾಸ್ಟ್ಗೆ ನೀವು ಉಪಯೋಗಿಸ್ಕೊಳ್ಳೋ ಮುಂಚೆ ನಿಂಬೆ ರಸ ಹಾಕಿ ಉಪಯೋಗಿಸ್ಕೊಳ್ಳಿ ಅಷ್ಟೇ. ನಿಂಬೆ ರಸ ಈಗ ಹಾಕ್ತೀರಾ ಆಮೇಲೆ? ಇಲ್ಲ, ಆಮೇಲೆ. ಇವಾಗ ಹಾಕಲ್ಲ. ಸ್ವಲ್ಪ ತಣ್ಣಗಾಗಬೇಕು ಅದು. ಇದು ರೆಡಿ ಆಯ್ತಾ ಇದು? ಇವಾಗ ಇದು ರೆಡಿ ಆಗಿದೆ. ಇದು ಇನ್ನೊಂದು 2 ನಿಮಿಷ ಕಾಯಿ ಹಾಕಿದ್ದೀವಲ್ಲ, ಹಾಳಾಗದೆ ಇರೋದಕ್ಕೆ ಇನ್ನೊಂದು 2 ನಿಮಿಷ ಕೂಡ ಚೆನ್ನಾಗಿ ಬೇಯಕ್ಕೆ ಬಿಟ್ಟರೆ ಕಾಯಿನೂ ಬೇಯ್ಕೊಳ್ಳುತ್ತೆ. ಆಗಿದೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ತೆಂಗಿನಕಾಯಿ ಅರಶಿನ ಆಗಿ ಚೆನ್ನಾಗಾಗಿದೆ. ಚೆನ್ನಾಗಿ ಅರಳ್ಕೊಂಡಿದೆ ನೋಡಿ ಹೇಗೆ. ಅವೇ ಬರ್ತದೆ. ಈಗ ಇದನ್ನ ಯಾವುದಕ್ಕೆ ಉಪಯೋಗಿಸ್ತೀರಾ ಜೊತೆಲಿ? ಅಕ್ಕಿ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಅನ್ನ ಜೊತೆ ಸಲಾಡ್ ಥರನೂ ಹಾಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ.